ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. 2028ಕ್ಕೆ ಜೆಡಿಎಸ್ನಿಂದಲೇ ನಾನು ಸ್ಪರ್ಧೆಯನ್ನು ಮಾಡ್ತೀನಿ ಹೀಗಂತ ಹೇಳಿದ್ದು ಜೆಡಿಎಸ್ನ ಹಿರಿಯ ಶಾಸಕ ಜಿ ಟಿ ದೇವೇಗೌಡ. ಜಿ ಟಿ ದೇವೇಗೌಡ ಅವರು ಈ ಮಾತನ್ನು ಹೇಳಲಿಕ್ಕೆ ಕಾರಣ ಏನು? ಏಕೆಂದರೆ ಜಿ ಟಿ ದೇವೇಗೌಡ ಅವರು ಜೆ ಡಿ ಎಸ್ ಪಕ್ಷದಲ್ಲಿ ಶಾಸಕರಾಗಿದ್ದುಕೊಂಡೇ ಜೆ ಡಿ ಎಸ್ ಪಕ್ಷದ ಕಾರ್ಯಚಟುವಟಿಕೆಗಳಲ್ಲಿ ನಿಲ್ಲಾಗಿರುವಂತಹದ್ದು. ಅಂದರೆ ಅವರು ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿ ಆಗದೇ ಇರುವಂತಹದ್ದು. ಅದಕ್ಕೆ ಕಾರಣ ಕೂಡ ಜಿ ಟಿ ದೇವೇಗೌಡ ಅವರು ಕೂಡ ಹೇಳಲೇಬೇಕಾಗುತ್ತೆ. ಸದ್ಯಕ್ಕೆ ಜಿ ಟಿ ದೇವೇಗೌಡ ಅವರು 2028ರ ವಿಧಾನಸಭಾ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದಲೇ ನಾನು ಸ್ಪರ್ಧೆಯನ್ನು ಮಾಡ್ತೀನಿ ಹೀಗಂತ ಕಾರ್ಯಕರ್ತರ ಮುಂದೆ ಹೇಳಿಕೊಂಡಿರುವಂಥದ್ದು. ಅಲ್ಲಿ ಒಂದಷ್ಟು ವಿಚಾರಗಳನ್ನು ಅವರು ನೇರವಾಗಿ ಕಾರ್ಯಕರ್ತರ ಮುಂದೆ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತಹದ್ದು. ಹಾಗಾದರೆ ಜಿ ಟಿ ದೇವೇಗೌಡ ಅವರು ಕಾರ್ಯಕರ್ತರ ಮುಂದೆ ಏನೆಲ್ಲ ವಿಚಾರಗಳನ್ನು ಹೇಳಿದರು ಅಂದರೆ, ಜೈಪುರ ಗ್ರಾಮದ ಮಲೆಯ ಋಷಿ ಕೋಣಪ್ಪ ಸ್ವಾಮಿ ದೇವಾಲಯದ ಹತ್ತಿರ ಸುಮಾರು 2.64 ಕೋಟಿ ವೆಚ್ಚದ ಜಯಪುರದಿಂದ ಬರಡನಪುರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಒಂದು ರಸ್ತೆ, ಜೊತೆಗೆ ಜಯಪುರ ಗ್ರಾಮದಲ್ಲಿ ಚರಂಡಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಸಂಬಂಧಪಟ್ಟಂತಹ ಭೂಮಿ ಪೂಜೆಯನ್ನು ಜಿ ಟಿ ದೇವೇಗೌಡ ಅವರು ಕಳೆದ ಸೋಮವಾರ ನೆರವೇರಿಸಿದರು. ಈ ಒಂದು ಸಂದರ್ಭದಲ್ಲಿ ಕಾರ್ಯಕರ್ತರ ಮುಂದೆ ಜಿ ಟಿ ದೇವೇಗೌಡ ಅವರು ಒಂದಷ್ಟು ವಿಚಾರಗಳನ್ನು ಅಲ್ಲಿ ಹಂಚಿಕೊಂಡಿದ್ರು. ಆ ವಿಚಾರಗಳು ಏನಪ್ಪ ಅಂತಂದರೆ, ನಮ್ಮ ಪಕ್ಷದ ವರಿಷ್ಠರು ನನಗೆ ಏನಾದರೂ ಮುಂಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟನ್ನು ಕೊಡದೇ ಇದ್ದರೆ ಕ್ಷೇತ್ರದ ಮತದಾರರು ತೆಗೆದುಕೊಳ್ಳುವಂತಹ ಒಂದು ತೀರ್ಮಾನಕ್ಕೆ ನಾನು ಬದ್ಧನಾಗುತ್ತೇನೆ. ಈ ಮಾತನ್ನು ಜಿ ಟಿ ದೇವೇಗೌಡ ಅವರು ಯಾವ ಕಾರಣಕ್ಕೋಸ್ಕರ ಹೇಳಿದ್ರು ಅಂದರೆ, ಜಿ ಟಿ ದೇವೇಗೌಡ ಅವರಿಗೆ ಟಿಕೆಟ್ ಸಿಗಲ್ವಾ ಮುಂಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ, ಅದು ಕೂಡ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಸಿಗಲ್ವಾ ಅನ್ನೋ ಒಂದಷ್ಟು ಡೌಟ್ಗಳು ಈಗ ಶುರುವಾಗಿರುವಂತಹದ್ದು. ಏಕೆಂತಂದರೆ ಪಕ್ಷದ ಕಾರ್ಯಕರ್ತರ ಮುಂದೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ಅಂತಂತಂದರೆ ಎಲ್ಲ ಒಂದು ಕಡೆ ಅವ್ರಿಗೆ ಡೌಟ್ ಇದೆ ಅನ್ನೋದು ಈ ಮಾತಲ್ಲೇ ಅರ್ಥವಾಗುತ್ತೆ. ಜೊತೆಗೆ ಕ್ಷೇತ್ರದ ಮತದಾರರು ನನಗೆ ಚುನಾವಣೆಗೆ ಅರ್ಜಿ ಹಾಕಿ ಅಂತ ಹೇಳಿದ್ರೆ ಮಾತ್ರ ನಾನು ಅರ್ಜಿಯನ್ನು ಹಾಕ್ತೀನಿ, ಇಲ್ಲ ಅಂತಂದರೆ ನಾನು ಅರ್ಜಿಯನ್ನು ಹಾಕಲ್ಲ ಅಂತ ಹೇಳಿ ಆ ಮಾತನ್ನು ಕೂಡ ಹೇಳಿರುವಂಥದ್ದು. ಅದಕ್ಕೆ ಶಾಸಕರ ಮಾತಿಗೆ ಧ್ವನಿಗೂಡಿಸಿದಂತಹ ಕಾರ್ಯಕರ್ತರು, ಅರ್ಜಿ ಹಾಕಲೇಬೇಕು ಸ್ವಾಮಿ, ನೀವು ಮುಂದಿನ ಚುನಾವಣೆಯಲ್ಲಿ ನಿಮ್ಮನ್ನು ನಾವು ಗೆಲ್ಲಿಸುವಂತಹ ಒಂದು ಜವಾಬ್ದಾರಿ ನಮ್ಮದು ಅಂತೇಳಿ ಕಾರ್ಯಕರ್ತರು ಜಿ ಟಿ ದೇವೇಗೌಡ ಅವರಿಗೆ ಹೇಳಿರುವಂತಹ ಮಾತು. ಅಂದರೆ ಈ ಎಲ್ಲ ವಿಚಾರಗಳನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗ್ತಾ ಇದ್ದರೆ ಜಿ ಟಿ ದೇವೇಗೌಡ ಅವರು ಮುಂಬರುವಂತಹ ಚುನಾವಣೆಯಲ್ಲಿ ಏನು ಜೆ ಡಿ ಎಸ್ ಪಕ್ಷದಿಂದಲೇ ಸ್ಪರ್ಧೆಯನ್ನು ಮಾಡ್ತಾರಾ ಅಥವಾ ಬೇರೆ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರಾ, ಏನು ಅವರ ಸ್ಟ್ರಾಟಜಿ ಏನು, ಅವರ ರಣತಂತ್ರಗಳೇನು, ಅದೆಲ್ಲವೂ ಕೂಡ ಬಹಳ ನಿಗೂಢ ಆಗಿರೋಂಥದ್ದು. ಇಲ್ಲಿ ಜಿ ಟಿ ದೇವೇಗೌಡ ಅವರು ಒಂದು ಮಾತನ್ನು ಹೇಳ್ತಾರೆ, ನಾನು ಯಾವುದೇ ಕಾರಣಕ್ಕೂ ಕೂಡ ಜೆ ಡಿ ಎಸ್ ಪಕ್ಷವನ್ನು ತೊರೆಯಲ್ಲ, ಜೆ ಡಿ ಎಸ್ ಪಕ್ಷವನ್ನು ಬಿಡಲ್ಲ, ನಾನು ಜೆ ಡಿ ಎಸ್ ಪಕ್ಷದಲ್ಲೇ ನಾನು ಸ್ಪರ್ಧೆಯನ್ನು ಮಾಡ್ತೀನಿ, ಜೆ ಡಿ ಎಸ್ ಪಕ್ಷದಲ್ಲೇ ನಾನು ಕೊನೆಯವರೆಗೂ ಕೂಡ ಇರ್ತೀನಿ ಅನ್ನೋ ಒಂದು ಮಾತನ್ನು ಈಗ ಹೇಳ್ತಿರುವಂಥದ್ದು. ಇಲ್ಲಿವರೆಗೂ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಅಥವಾ ಜೆ ಡಿ ಎಸ್ ಪಕ್ಷದಲ್ಲಿ ಏನೇ ಒಂದು ಸಭೆ ಸಮಾರಂಭ ಅಥವಾ ಪಕ್ಷವನ್ನು ಕಟ್ಟುವಂಥ ಒಂದು ಕೆಲಸ ಏನೇ ಆಗಿದ್ರೂ ಕೂಡ ಅದ್ಯಾವುದಕ್ಕೂ ಲೆಕ್ಕ ಹಾಕದಂತಹ ಜಿ ಟಿ ದೇವೇಗೌಡ ಅವರು ಈಗ ಈ ಮಾತನ್ನು ಹೇಳ್ತಿದ್ದಾರೆ ಅಂತಂತಂದರೆ ಎಲ್ಲೋ ಒಂದು ಕಡೆ ಅವರಿಗೆ ಅಂದರೆ ಮುಂಬರುವಂತಹ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಸಿಗೋದು ಡೌಟು ಅನ್ನೋ ಒಂದಷ್ಟು ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಿರುವಂತಹದ್ದು. ಅದಕ್ಕೆ ನೂರಾರು ಕಾರಣಗಳು ಕೂಡ ಇದ್ದಾವೆ. ಜೆ ಡಿ ಎಸ್ ಪಕ್ಷದಲ್ಲಿ ಅವರಿಗೆ ಸೂಕ್ತವಾದಂತಹ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದರು. ದೇವೇಗೌಡರಾಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಇವರಿಬ್ಬರೂ ಕೂಡ ಜಿ ಟಿ ದೇವೇಗೌಡ ಅವರು ಹಿರಿಯ ಮುಖಂಡರು, ಮೈಸೂರು ಭಾಗದ ಒಂದು ಜನಪ್ರತಿನಿಧಿ ಆಗಿರುವಂತಹದ್ದು, ಸಿದ್ದರಾಮಯ್ಯವ್ರನ್ನ ಸೋಲಿಸಿರುವಂಥವರು. ಸೊ ಹಾಗಾಗಿ ಅವರಿಗೆ ಪಕ್ಷದಲ್ಲಿ ಸೂಕ್ತವಾದಂತಹ ಒಂದು ಸ್ಥಾನಮಾನವನ್ನು ಕೊಡಬೇಕು ಅಂತೇಳಿ ಅವರೆಲ್ಲರಿಗೂ ಅದೆಲ್ಲವನ್ನು ಕೂಡ ಅರಿತುಕೊಂಡು ದೇವೇಗೌಡರಾಗಿರ್ಬೋದು, ಕುಮಾರಸ್ವಾಮಿ ಅವರು ಜಿ ಟಿ ದೇವೇಗೌಡ ಅವರಿಗೆ ಪಕ್ಷದಲ್ಲಿ ಒಂದು ಸೂಕ್ತವಾದಂಥ ಒಂದು ಸ್ಥಾನಮಾನವನ್ನು ಕೂಡ ಕೊಟ್ಟಿದ್ದರು. ಆದರೆ ಅದ್ಯಾವುದನ್ನೂ ಕೂಡ
ಪರಿಗಣನೆಗೆ ತೆಗೆದುಕೊಳ್ಳದಂತಹ ಜಿ ಟಿ ದೇವೇಗೌಡ ಅವರು ಸಿದ್ದರಾಮಯ್ಯ ಅವರ ಜೊತೆ ಸಿದ್ದರಾಮಯ್ಯ ಅವರು ಅವರ ಒಂದು ಕಾರ್ಯಕ್ರಮಗಳನ್ನು ಹೊಗಳುವಂಥ ಒಂದು ಕೆಲಸವನ್ನು ಪದೇ ಪದೇ ಮಾಡ್ತಾಯಿದ್ರು. ಇದು ಇಲ್ಲ ಒಂದು ಕಡೆ ಪಕ್ಷಕ್ಕೆ ಸಾಕಷ್ಟು ಮುಜುಗರ ತರ್ತಾ ಇತ್ತು. ಅಂದರೆ ಸ್ವತಃ ಕುಮಾರಸ್ವಾಮಿಯವರು ಕೂಡ ನೇರವಾಗಿ ಜಿ ಟಿ ದೇವೇಗೌಡ ಅವರಿಗೆ ನೀವು ಈ ರೀತಿಯಾಗಿ ಮಾಡಬಾರ್ದು, ನೀವು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗ್ತಾ ಇದ್ದೀರಾ, ಸೊ ಇಂತಹ ಕೆಲಸಗಳನ್ನು ನೀವು ಮಾಡಬಾರ್ದು, ನೀವು ನಮ್ಮ ಪಕ್ಷದಲ್ಲಿ ಇದ್ಕೊಂಡು ಅಂದರೆ ಜೆ ಡಿ ಎಸ್ ಪಕ್ಷದಲ್ಲಿ ಇದ್ಕೊಂಡು ನೀವು ಕಾಂಗ್ರೆಸ್ ಪಕ್ಷದ ಸಾಧನೆಗಳನ್ನು ಹೊಗಳೋದು ಅಥವಾ ಕಾಂಗ್ರೆಸ್ ಪಕ್ಷದ ಸಿ ಎಮ್ ಅನ್ನು ಹೊಗಳೋದು, ಸಿದ್ದರಾಮಯ್ಯವ್ರನ್ನ ಹೊಗಳೋದು ಇದು ಸರಿಯಲ್ಲ ಅಂತಂತೇಳಿ ಹಲವು ಬಾರಿ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು. ಆದರೆ ಜಿ ಟಿ ದೇವೇಗೌಡ ಅವರು ಅದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಅವ್ರಿಗೆ ಹೆಂಗೆ ಬೇಕೋ ಹಾಗೆ ನಡೆದುಕೊಳ್ತಲೇ ಇದ್ದರು. ಇನ್ನೇನು ಚುನಾವಣೆ ಈಗ ಹತ್ತಿರ ಬರ್ತಾ ಇರುವಂಥದ್ದು, ಇನ್ನು 2.25 ವರ್ಷ ಚುನಾವಣೆಗೆ ಇರುವಂತಹ ಸಮಯ. ಯಾಕೆಂತಂದರೆ 2028ಕ್ಕೆ ಚುನಾವಣೆ ಆಗುತ್ತೆ. ಚುನಾವಣೆಗೆ ಈಗಲಿಂದಲೇ ಎಲ್ಲ ಪಕ್ಷದ ನಾಯಕರುಗಳು, ಶಾಸಕರುಗಳು ಈಗಿನಿಂದಲೇ ಒಂದು ತಯಾರಿ ಕೆಲಸವನ್ನು ಈಗ ಮಾಡ್ಕೊಳ್ತಿರೋದು. ಅದೇ ರೀತಿ ಜಿ ಟಿ ದೇವೇಗೌಡ ಅವರು ಕೂಡ ಈಗಿನಿಂದಲೇ ಅಂದರೆ ಮುಂಬರುವಂತಹ ಚುನಾವಣೆಗೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ನಾನು ಸ್ಪರ್ಧೆಯನ್ನು ಮಾಡ್ತೀನಿ, ಜೆ ಡಿ ಎಸ್ ಪಕ್ಷದಲ್ಲೇ ನಾನು ಸ್ಪರ್ಧೆಯನ್ನು ಮಾಡ್ತೀನಿ ಅಂತ ಹೇಳಿ ಈಗಿನಿಂದಲೇ ಅವರು ಅವರ ಕೆಲಸಗಳನ್ನು ಶುರು ಮಾಡ್ಕೊಳ್ತಿರೋದು. ಅದು ಕೂಡ ಅವರ ಕಾರ್ಯಕರ್ತರ ಮುಂದೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಿರೋದನ್ನು ನೋಡ್ತಾ ಇದ್ದರೆ ಮುಂಬರುವಂತಹ ಒಂದು ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಸಿಗೋದು, ಅದರಲ್ಲೂ ಕೂಡ ಜೆ ಡಿ ಎಸ್ ಪಕ್ಷದ ಟಿಕೆಟ್ ಸಿಗುತ್ತಾ ಸಿಗಲ್ವಾ ಅನ್ನೋದೇ ಈಗ ಕನ್ಫರ್ಮ್ ಆಗಿಲ್ಲ. ಸೊ ಹಾಗಾಗಿ ಯಾಕೆಂತಂದರೆ ದೇವೇಗೌಡರಾಗಿರ್ಬೋದು, ಅಂದರೆ ಎಚ್ ಡಿ ದೇವೇಗೌಡ ಆಗಿರ್ಬೋದು ಅಥವಾ ಕುಮಾರಸ್ವಾಮಿ ಅವರಾಗಿರ್ಬೋದು, ಪಕ್ಷಕ್ಕೆ ಯಾರು ನಿಷ್ಠರಾಗಿರ್ತಾರೋ ಅಂಥವ್ರಿಗೆ ಮಾತ್ರ ಸಪೋರ್ಟ್ ಮಾಡ್ತಾರೆ. ಪಕ್ಷಕ್ಕೆ ಯಾರು ನಿಷ್ಠರಾಗಿರಲ್ವೋ ಅಂಥವ್ರನ್ನ ಮುಲಾಜಿಲ್ಲದೆ ಅವರಿಗೆ ಯಾವ ರೀತಿಯಾಗಿ ಮನೆಗೆ ಕಳಿಸ್ಕೊಡ್ಬೇಕೋ ಆ ರೀತಿಯಾಗಿ ಕಳಿಸ್ಕೊಟ್ಬಿಡ್ತಾರೆ. ಸಮ್ಟೈಮ್ ಅವರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಅವ್ರನ್ನ ಮನೆಗೆ ಕಳಿಸ್ಕೊಟ್ಟಿರುವಂತಹ ಒಂದಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದೆನೇ ಇದ್ದಾವೆ. ಸೊ ಹಾಗಾಗಿ ಈಗ ಜಿ ಟಿ ದೇವೇಗೌಡ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ಕೊಂಡು, ಅಂದರೆ ಜೆ ಡಿ ಎಸ್ ಪಕ್ಷದಲ್ಲೇ ಇದ್ಕೊಂಡು ಕಾಂಗ್ರೆಸ್ ಪಕ್ಷದ ಸಾಧನೆಗಳನ್ನು ಸಿ ಎಂ ಸಿದ್ದರಾಮಯ್ಯ ಅವ್ರನ್ನ ಪದೇ ಪದೇ ಹೊಗಳ್ತಾ ಇದ್ದಿದ್ದು ಎಲ್ಲ ಒಂದು ಕಡೆ ಸಾಕಷ್ಟು ಮುಜುಗರ ತಂದೊಡ್ಡಿತ್ತು. ಸೊ ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿರುವಂತಹ ಎಚ್ ಡಿ ದೇವೇಗೌಡ ಆಗಿರ್ಬೋದು ಅಥವಾ ಕುಮಾರಸ್ವಾಮಿ ಆಗಿರ್ಬೋದು, ಮುಂಬರುವಂತಹ ಚುನಾವಣೆಯಲ್ಲಿ ಜಿ ಟಿ ದೇವೇಗೌಡ ಅವರಿಗೆ ಟಿಕೆಟನ್ನು ಕೊಡ್ತಾರೋ ಕೊಡಲ್ವೋ ಗೊತ್ತಿಲ್ಲ. ಆದರೆ ಜಿ ಟಿ ದೇವೇಗೌಡ ಅವರು ಈಗಿನಿಂದಲೇ ಕಾರ್ಯಕರ್ತರನ್ನು ಒಗ್ಗೂಡಿಸುವಂಥ ಒಂದು ಕೆಲಸವನ್ನು ಮಾಡ್ತಿರುವಂತಹದ್ದು, ಕಾರ್ಯಕರ್ತರ ಮುಂದೆ ತಮ್ಮ ಒಂದು ಅಭಿಪ್ರಾಯಗಳನ್ನು, ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುವಂಥ ಒಂದು ಕೆಲಸವನ್ನು ಈಗ ಮಾಡ್ತಿರುವಂತಹದ್ದು. ಅಂದರೆ ಮುಂಬರುವಂತಹ ಚುನಾವಣೆಗೆ ನಾನು ಇಲ್ಲಿಂದಲೇ ಸ್ಪರ್ಧೆ ಮಾಡ್ತೀನಿ, ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲೇ ಸ್ಪರ್ಧೆ ಮಾಡ್ತೀನಿ, ಸೊ ಅದಕ್ಕೆಲ್ಲರೂ ಕೂಡ ನೀವು ಸಪೋರ್ಟ್ ಮಾಡಲೇಬೇಕು ಅನ್ನೋ ಒಂದು ಅರ್ಥದಲ್ಲಿ ಮಾತುಗಳನ್ನು ಕೂಡ ಹೇಳಿರುವಂತಹದ್ದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.